ಸಂಡೇ ಮಾರ್ನಿಂಗ್ ಮಿನಿ ವ್ಲಾಗ್ನ ಶುರು ಮಾಡ್ಕೊಂಡಿನಿ. ಇವತ್ತು ಸಂಡೇ ಅಂದ ತಕ್ಷಣ ಎಲ್ರಿಗೂ ಆಸೆ ಆಗುತ್ತರ ಮಾರ್ನಿಂಗ್ ಬೇಗ ಏಳಬಾರ್ದು, ಆರಾಮ್ಸೆ ಮಲ್ಕೋಬೇಕು 8:30 9 ತನಕ ಅಂತ. ಹಾಗೆ ಕೂಡ ನನಗೂ ಕೂಡ ಅನಿಸುತ್ತೆ. ಸಂಡೇ ಅಂದ ತಕ್ಷಣ ಫುಲ್ ರಿಲ್ಯಾಕ್ಸಿಂಗ್ ಡೇ. ವಾರ ಪೂರ್ತಿ ದುಡಿತೀವಿ, ಫುಲ್ ಸ್ಟ್ರಗಲ್ ಆಗ್ತೀವಿ. ಮಾರ್ನಿಂಗು ಯಾರೇ ಎಬ್ಬಿಸ್ಲಿ ಬಿಡಲಿ ನಾವಾಗಿ ಫಟ್ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಒಂದು ಕೆಲಸದ ಒತ್ತಡನೇ ಆ ರೀತಿ ನಮಗೆ 5 o'clock 6 o'clock ಹಾಗೆ ಥಟ್ಟಂತ ಎದ್ದು ಕೂತ್ಬಿಡ್ತೀವಿ. ಬಟ್ ಸಂಡೇ ಅಂದ ತಕ್ಷಣ ಗೊತ್ತಿಲ್ಲ, ಮನಸ್ಸಲ್ಲಿ ನಿದ್ದೆಯಲ್ಲಿ ಕೂಡ ನಾವು ಆರಾಮ್ಸೆ ಮಲ್ಕೊಂಡ್ಬಿಡ್ತೀವಿ 8 ಗಂಟೆ ತನಕ. ನಾನು ಹಂಗಂತ 9 ಗಂಟೆ ತನಕ ಮಲಗಲ್ಲ, 7:30 8 ತನಕನೇ ಆರಾಮ್ಸೆ ಮಲಗ್ತೀನಿ. ಅದಾದಮೇಲೆ ಎದ್ದ ತಕ್ಷಣ ನೋಡಿದೆ ನಾನು ನನ್ನ ಒಂದು ಕೂದಲನ್ನು. ಸೊ ನಾನು ರಾತ್ರಿ ಇಡೀ ಕೂದಲನ್ನು ಸ್ವಲ್ಪ ಫ್ರೀಯಾಗಿ ಮಲ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಕಟ್ಟಿ ಮಲ್ಕೊಂಡ್ರೆ ನನಗೆ ಕಂಫರ್ಟೇಬಲ್ ಅಂತ ಅನ್ಸಂಗೆ ಇಲ್ಲ. ಯಾಕಂದರೆ ಲಾಂಗ್ ಹೇರ್ಸ್ ಹಾಕಿದ್ರಿಂದ ನನಗೆ ಏನೋ ಒಂದು ರೀತಿ ನನಗೆ ಕಂಫರ್ಟೇಬಲ್ ಅಂತ ಅನ್ಸಂಗಿಲ್ಲ. ಅಡ್ಡಡ್ಡಾಗಿ ಬರ್ತೈತಿ. ನೀಟಾಗಿ ಮಲಗಬೇಕಂದ್ರೆ ಸ್ವಲ್ಪ ಫ್ರೀ ಹೇರ್ಸ್ ಆಗಿ ಬಿಡಬೇಕು. ಅದಾದ ನಂತರ ನಾನು ಕೂದಲು ಟೈ ಹಾಕೊಂಡ ತಕ್ಷಣವೇ ಫೇಸ್ ವಾಶ್ ಮತ್ತು ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪರ್ಸ್ನಲಾಗಿ ಈ ರೀತಿ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ನಾನು ನೋಡ್ಕೊತೀನಿ. ಸೊ ಹೊರಗಡೆ ಏನು ಮಳೆ ಬಂದಿದೆ ಏನು ಅಂತ ಅಂತೇಳಿ. ಸೊ ಹೊರಗಿನ ವಾತಾವರಣ ಒಂಚೂರು ಮುಖಕ್ಕೆ ಗಾಳಿ ಬಡಿಬೇಕು, ಅದು ನನಗೆ ಇಷ್ಟ ಆಗ್ತದೆ. ಅದಾದಮೇಲೆ 2 ಗ್ಲಾಸಷ್ಟು ನೀರನ್ನು ಕುಡಿತೀನಿ. 2 ಇಲ್ಲ ಅಂದರೆ 1 ಗ್ಲಾಸ್ ಅಂತೂ ಮಿನಿಮಮ್ ಕುಡಿತೀನಿ. ಮತ್ತು ನೈಟಲ್ಲಿನೇ ನಾನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ನನ್ನ ಒಂದು ಹಾಬಿ. ಯಾಕಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಅಡುಗೆ ಮನೆ ಗಿಜಿಯಾಗಿ ಕಾಣಿಸೋದು ಇಷ್ಟನೇ ಆಗೋದಿಲ್ಲ. ಆದಷ್ಟು ನೈಟ್ ನನಗೆ 11-11:30 ಆಗಲಿ ನೀಟಾಗಿ ಕ್ಲೀನಾಗಿ ಒರೆಸಿ ತೊಳೆದು ಮಲ್ಕೊಳ್ಳೋದೇ ನನಗೆ ಇಷ್ಟ. ಹಾಗೆ ಟ್ಯಾಂಕಲ್ಲಿ ನೀರಿನ ಒಂದು ಬಾಟಲಲ್ಲಿ ನೀರು ಖಾಲಿ ಆಗಿದ್ವು. ನಾನು ಈ ರೀತಿ ಸಣ್ಣ ಪುಟ್ಟ ಬಾಟಲ್ಸ್ಗಳಲ್ಲಿ ನೀರನ್ನು ಫಿಲ್ ಮಾಡಿ ಇಟ್ಟಿರ್ತೀನಿ. ನನಗೆ ಕಂಫರ್ಟೇಬಲ್ ಆಗುತ್ತೆ ಬೇಗ ಕುಡಿಲಿಕ್ಕೆ. ಇತ್ತೀಚೆಗೆ ಈ ಕಾಚಿನ ಗ್ಲಾಸಲ್ಲಿ ನನಗೆ ನೀರು ಕುಡಿಬೇಕು ಅನ್ನೋದನ್ನು ನನಗೆ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಕಾಚಿನ ಗ್ಲಾಸಲ್ಲಿ ನಾನು ನೀರು ಕುಡಿತಾಗತ್ತೀನಿ. ನೀರು ಕುಡಿದ ತಕ್ಷಣವೇ ಟೀ ಕುಡಿಬೇಕು ಅಂತ ಆಸೆ ಆಗುತ್ತೆ. ಸೊ ಟೀನ 1-2 ಕಪ್ಪಷ್ಟು ಟೀ ಇಟ್ಕೊಂಡು ಟೀನ ಫಸ್ಟ್ ಬಾಯ್ಲ್ ಮಾಡೋಕ್ಕಿಟ್ಟು ಇದಕ್ಕೆ 1 ಚಮಚ ಚಾಪತ್ತಿ ಹಾಕಿ 1-2 ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ರೆ ಚಹಾ ಕುದಿಯಲಿಕ್ಕೆ ಶುರು ಆಗುತ್ತೆ. ಇದು ಕುದಿಯುವವರೆಗೂ ನಾನು ಒಂದಿಷ್ಟು ಪರ್ಸ್ನಲಾಗಿ ಕೆಲವೊಂದು ಕೆಲಸಗಳನ್ನು ಹಾಗೆ ಎತ್ತಿಡ್ತೀನಿ ಸೈಡ್ ಬೈ ಸೈಡ್. ನಾನು ನೈಟಲ್ಲಿನೇ ಒಂದಿಷ್ಟು ಬಾಂಡಿಗಳನ್ನು ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಎತ್ತಿಟ್ಕೊಂಡೆ. ಅದಾದಮೇಲೆ ಮತ್ತು ಏನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನು ಬೇಕೋ ಅದನ್ನು ಫ್ರಿಜ್ಜಲ್ಲಿ ಎತ್ತಿ ಸೈಡಿಗೆಲ್ಲ ಇಟ್ಕೋತೀನಿ. ಹಾಗೆ ನಿಂದ್ರಲ್ಲ. ಮತ್ತು ಚಹಾ ಹಂಗೂ ಸ್ವಲ್ಪ ಬಾಯ್ಲ್ಡ್ ಆಗ್ತಾಯಿದ್ದೆ, ಅದಕ್ಕೆ ಒಂಚೂರು ಹಾಲು ಹಾಕ್ಕೊಂಡೆ. ಸೊ ಅದು ಕುದಿಯೋಷ್ಟರಲ್ಲಿಗೆ ನೈಟಲ್ಲಿ ನಾನು ವಾಶ್ ಮಾಡಿಟ್ಟು ಪಾತ್ರೆಗಳನ್ನ ತೋರಿಸಾಕತ್ತೀನಿ. ಸೊ ಇದನ್ನು ಕೂಡ ಒಂದು ಕಡೆ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಫಟಾಫಟ್ ಅಂತ. ಇನ್ನೇನು ಚಹಾ ರೆಡಿ ಆಯ್ತು ಕುಡಿಲಿಕ್ಕೆ. ಆರಾಮ್ಸೆ ಒಂದು ಕಡೆ ಕೂತ್ಕೊಂಡು 1/2 ಕಪ್ಪು ಚಹಾ ಕುಡಿತೀನಿ. ನನಗೆ ಕಪ್ ಬೇಕು ಅಂತ ಏನು ರೂಲ್ಸ್ ಇಲ್ಲ. ಮೊದಲು ನನಗೆ ಕಪ್ ಬೇಕು ಅಂತ ಅನಿಸ್ತಿತ್ತು, ಬಟ್ ಇತ್ತೀಚೆಗೆ ಇಲ್ಲ, ಕಪ್ಪನ್ನು ಬಿಟ್ಬಿಟ್ಟಿದ್ದೀನಿ. ಈ ರೀತಿ ವಾಟಿ ಮತ್ತು ಸ್ಟೀಲ್ ಗ್ಲಾಸಸ್ಸಲ್ಲಿ ಆರಾಮ್ಸೆ ಕೂಡ್ಕೊತೀನಿ. ಫ್ರೀಯಾಗಿ ಈ ರೀತಿ ನಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ನಮ್ಮ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹಾಗೆ ಎಲ್ಲರೂ ಕೂಡ ಮಲಗಿರ್ತಾರೆ. ಆ ಟೈಮಲ್ಲಿ ನಮ್ಮ ಒಂದು ಮೈಂಡ್ ಎಷ್ಟೊಂದು ಕೂಲ್ ಅಂತ ಅನಿಸುತ್ತಲ್ಲ, ಒಂದು ರೀತಿ ಏನೋ ಆರಾಮ್ಸೆ ಫೀಲ್ ಆಗ್ತೈತಿ. ಇಡೀ ದಿನ ಗಿಜಿಯಾಗಿ ಇರುತ್ತೆ. ಐ ಹೋಪ್ ಇವತ್ತಿನ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ.